ಇರುವತ್ತೂರು ಪದವು ಶ್ರೀ ಶಾರದಾ ಸೇವಾ ಟ್ರಸ್ಟ್ ವತಿಯಿಂದ ಸಾರ್ವಜನಿಕರ ಅನುಕೂಲಕ್ಕಾಗಿ ಆರಂಭಿಸಲಾದ ಆಂಬ್ಯುಲೆನ್ಸ್ನ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ದೇಳಕಟ್ಟೆಯ ಕೆಎಸ್ ಹೆಗಡೆ ಆಸ್ಪತ್ರೆ ಮತ್ತು ಮಂಗಳೂರು ಎಬಿ ಶೆಟ್ಟಿ ಸ್ಮಾರಕ ದಂತವಿಜ್ಞಾನ ಸಂಸ್ಥೆ ಇವರಿಂದ ರಕ್ತದಾನ, ನೇತ್ರ ಮತ್ತು ದಂತ ಚಿಕಿತ್ಸಾ ಶಿಬಿರ ಮೂಡುಪಡುಕೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಠಾರದಲ್ಲಿ ನಡೆಯಿತು. ರಕ್ತದಾನ ಆರೋಗ್ಯ ಶಿಬಿರವನ್ನು ಶ್ರೀಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಮಹಾಬಲ ಕುಲಾಲ್ ಅವರು ಉದ್ಘಾಟಿಸಿ ಮಾತನಾಡಿ, ರಕ್ತದಾನದಿಂದ ಮತ್ತೊಂದು ಜೀವ ಉಳಿಸಬಹುದು, ರಕ್ತದಾನದಿಂದ ಆರೋಗ್ಯವು ವೃದ್ಧಿಯಾಗುತ್ತದೆ ಎಂದರು. ಸೇವಾಂಜಲಿ ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿಕೊಂಡು ಬಹುಶಃ ಅನೇಕ ರೀತಿಯ ಬಡ ಬಗ್ಗರಿಗೆ ಒಂದು ರೀತಿಯ ಸೇವೆಯನ್ನು ಕೊಡುವಂಥದ್ದನ್ನು ಮಾನ್ಯ ಕೃಷ್ಣಕುಮಾರ್ ಪೂಂಜಾರವರು ಮಾಡ್ತಾರೆ. ಇದರಲ್ಲಿ ಮಕ್ಕಳಿಗಿರ್ಬೋದು, ವೃದ್ಧರಿಗಿರ್ಬೋದು, ರೋಗಿಗಳಿಗಿರ್ಬೋದು, ಹೀಗೆ ಯಾವ ರೀತಿಯಲ್ಲಿ ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಖಂಡಿತ ಅವರಿಂದ ನಾವು ಕಲಿಯುವಂಥದ್ದು ತುಂಬ ಇದೆ. ಅದೇ ರೀತಿ ಇವತ್ತು ಶಾರದಾ ಸೇವಾ ಟ್ರಸ್ಟ್ ಇದು ಕೇವಲ ಒಂದು ರೀತಿಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿಕೊಂಡು ಕೆರೆಯ ನೀರು ಕೆರೆಗೆ ಚೆಲ್ಲಿ ಎಂಬಂತೆ ಬೇರೆ ಬೇರೆ ಸಹಾಯಧನಗಳನ್ನು ಕೇಳಿ ಅದನ್ನು ಒಟ್ಟು ಮಾಡಿ ಮತ್ತೆ ಸಮಾಜಕ್ಕೆ ಕೊಡುವಂಥ ಅನೇಕ ಜನಪರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪರಂಗಿಪೇಟೆ ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೆ ಕೃಷ್ಣಕುಮಾರ್ ಪೂಂಜಾ ಅವರು ಆಂಬ್ಯುಲೆನ್ಸ್ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಅರ್ಹರಿಗೆ ಸಹಾಯವಾಗುವ ಮೂಲಕ ಸಮಾಜ ಸೇವೆ ನಡೆಸುವುದು ಉತ್ತಮ ಕಾರ್ಯ ಎಂದರು. ದಿನನಿತ್ಯ ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ. ಕಳೆದ 3 ತಿಂಗಳಿಂದ ಇಡೀ ಮಣಿಪಾಲದ ನೀರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ತದ ಕೊರತೆ ತುಂಬ ಇದೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಮಾಡ್ತಿರುವಂಥ ರಕ್ತದಾನ ಶಿಬಿರ ಅತ್ಯಂತ ಪುಣ್ಯದಾಯಕವಾದಂಥದ್ದು, ಅತ್ಯಂತ ಸಮಾಜಕ್ಕೆ ಬೇಕಾದಂಥ ಕೆಲಸ ಅಂತೇಳಿ ಭಾವಿಸಿ ಮಗದೊಮ್ಮೆ ಈ ಎಲ್ಲ ಸಂಸ್ಥೆಗಳಿಗೆ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಧರ್ಮಗುರುಗಳು ಮಾತನಾಡ್ತಾ ಹೇಳಿದರು, ಸೇವೆ ಹೇಗೆ ಮಾಡಬೇಕು ಅಂತ ಹೇಳುವಂಥ ವಿಚಾರವನ್ನು ತಿಳಿಸಿದರು. ಇರುವತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲತಿ ಅಧ್ಯಕ್ಷತೆ ವಹಿಸಿದ್ರು. ಜ್ಯೋತಿಷ್ ವಿದ್ವಾನ್ ವೆಂಕಟರಮಣ ಮುಚ್ಚಿನಾಯ, ಟ್ರಸ್ಟ್ ಗೌರವಾಧ್ಯಕ್ಷ ಹರೀಂದ್ರ ಪೈ, ಮಂಗಳೂರು ಎಬಿ ಶೆಟ್ಟಿ ಸ್ಮಾರಕ ದಂತವಿಜ್ಞಾನ ಸಂಸ್ಥೆಯ ವೈದ್ಯರಾದ ಡಾ ದಿಶಾ, ಡಾ ವೈಶಾಖ್, ಕಾವಳಕಟ್ಟೆ ಅಲ್ ಖಾದೀಸ್ ಶಾಲಾ ಆಡಳಿತಾಧಿಕಾರಿ ರಸಾಕ್ ಸಖಾಪಿ, ಚೆನ್ನೈ ತುಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಿತಾ, ಪಿಲಾತಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾರದಾ, ಪ್ರಗತಿಪರ ಕೃಷಿಕ ಡೆನಿಸ್ ಫೆರ್ನಾಂಡಿಸ್ ದೇರೊಟ್ಟು, ಉದ್ಯಮಿ ಮೊಹಮ್ಮದ್ ಶರೀಫ್, ಪಿಲಾತಬೆಟ್ಟು ಪ್ರಾಕೃತಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಎಂ ತುಂಗಪ್ಪ ಬಂಗೇರ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.